ಮಂಡ್ಯ ಲೋಕಸಭೆ ಅಖಾಡದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತಾ ಇವತ್ತು ಬೆಂಬಲಿಗರ ಜೊತೆಗೆ ಮಾತನಾಡಿರುವಂತಹ ಸುಮಲತಾ ಅವರ ನಡೆಯನ್ನು ನೋಡಿದ್ರೆ ಇಂಥದೊಂದು ಅನುಮಾನ ಸಹಜವಾಗಿದೆ ಬರ್ತಾ ಇದೆ. ಬರೀ ಮಂಡ್ಯ ಅಷ್ಟೇ ಅಲ್ಲ, ಶಿವಮೊಗ್ಗ, ಚಿತ್ರದುರ್ಗದಲ್ಲೂ ಕೂಡ ಟ್ರಯಾಂಗಲ್ ಫೈಟ್ ಈ ಬಾರಿ ಹೆಚ್ಚು ಕಮ್ಮಿ ಫೈನಲ್ ಆದಂತೆ ಕಾಣ್ತಾ ಇದೆ. ಮಂಡ್ಯ ಮಣ್ಣಿನ ಋಣ, ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ. ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಲೇ ಅದು ಇರುತ್ತೆ ಹೊರತು ಎಲ್ಲೂ ಇರಲ್ಲ. ಮಂಡ್ಯದಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದ ಸಂಸದೆ ಸುಮಲತಾ ಬಳಿಕ ಬಿಜೆಪಿಯನ್ನ ಬೆಂಬಲಿಸುತ್ತಾ ಬಂದಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದ್ದು ಮಂಡ್ಯ ಕ್ಷೇತ್ರವನ್ನ ಎಚ್.ಡಿ. ಕುಮಾರಸ್ವಾಮಿಗೆ ಬಿಟ್ಟುಕೊಡಲಾಗಿದೆ. ಕುಮಾರಣ್ಣನಿಗೆ ಬೆಂಬಲಿಸಿ ಅಂತ ನಿನ್ನೆ ವಿಜೇಂದ್ರ ಅವರೇ ಬಂದು ಮನವೊಲಿಕೆ ಕೆಲಸ ಮಾಡಿದ್ರು. ಆದ್ರೂ ಸುಮಲತಾ ಬಗ್ಲಿಲ್ಲ. ಮಂಡ್ಯ ಟಿಕೆಟ್ ಕೈತಪ್ಪಿರೋದ್ರಿಂದ ಅಸಮಾಧಾನಗೊಂಡಿರುವ ಸುಮಲತಾ ಇವತ್ತು ಬೆಂಗಳೂರಲ್ಲಿ ಅಭಿಮಾನಿಗಳ ಜೊತೆ ಸಭೆ ನಡೆಸಿದ್ರು. ಯಾರ ಜೊತೆಯೂ ಹೋಗಬೇಡಿ, ಮಂಡ್ಯದಿಂದಲೇ ಪಕ್ಷೇತರವಾಗಿ ಸ್ಪರ್ಧಿಸಿ, ನಾವು ನಿಮ್ಮನ್ನ ಗೆಲ್ಲಿಸ್ತೇವೆ ಅಂತ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಆಗ್ರಹಿಸಿದ್ರು. ನಾವು ಬಿಜೆಪಿಗಂತೂ ಓಟ್ ಆಗಲ್ಲ, ನಮ್ಮ ಮೇಲೆ ಪಕ್ಷಕ್ಕೆ ಹೋಗೋದು ಬೇಡ. ಪಕ್ಷೇತರ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರೆ 100% ಗೆಲ್ತಾರೆ. ಬೆಂಬಲಿಗರ ಮಾತಿಗೆ ಭಾವನಾತ್ಮಕವಾಗಿ ಉತ್ತರಿಸಿದ ಸುಮಲತಾ, ನಾನು ಗೆದ್ರೂ ಸೋತ್ರೂ ಮಂಡ್ಯದಲ್ಲೇ ಇರೋದು. ಮಂಡ್ಯ ಜನರ ಪ್ರೀತಿ ಮುಂದೆ ಯಾವುದೂ ಇಲ್ಲ. ನಿಮಗೆ ಹೇಳದೆ ಯಾವುದೇ ನಿರ್ಧಾರ ತಗೊಳ್ಳಲ್ಲ ಅಂತ ಮೈತ್ರಿ ನಾಯಕರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಏಪ್ರಿಲ್ 3ರಂದು ಮಂಡ್ಯದಲ್ಲೇ ಸಭೆ ನಡೆಸಿ ತನ್ನ ನಿರ್ಧಾರದ ಬಗ್ಗೆ ಘೋಷಣೆ ಮಾಡಲಿದ್ದಾರೆ. ಮಂಡ್ಯ ಮಣ್ಣಿನ ಋಣ, ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ. ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಲೇ ಅದು ಇರುತ್ತೆ ಹೊರತು ಎಲ್ಲೂ ಇರಲ್ಲ. ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ನಿಮ್ಮನ್ನು ಬಿಟ್ಟು ಯಾವ ನಿರ್ಧಾರ ನಾನು ತಗೊಳ್ಳೋದಿಲ್ಲ. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಚ್ಡಿಕೆ ಪರ ನಿಖಿಲ್ ಪ್ರತಾಪ್ ಸಿಂಹ ಪ್ರಚಾರ. ಸುಮಲತಾ ಬೆಂಬಲ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಂಡ್ಯದಲ್ಲಿ ಮೈತ್ರಿ ನಾಯಕರು ಪ್ರಚಾರ ಶುರು ಮಾಡಿದ್ದಾರೆ. ಪ್ರಚಾರ ಸಭೆಯನ್ನ ಉದ್ಘಾಟಿಸಿ ಮಂಡ್ಯದ ನಾಗಮಂಗಲದಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಪರ ನಿಖಿಲ್ ಕುಮಾರಸ್ವಾಮಿ ಹಾಗೂ ಪ್ರತಾಪ್ ಸಿಂಹ ಮತಬೇಟೆ ಆಡಿದ್ರು. ಎಚ್.ಡಿ. ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಟೀಕೆ. ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಆಕ್ರೋಶ. ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟಲ್ ಸೇರ್ತಾರೆ. ಹಾಸ್ಪಿಟಲ್ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಟೀಕಿಸಿದ್ದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಇವತ್ತು ಮುಗಿಬಿದ್ರು. ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟಲ್ ಸೇರ್ತಾರೆ. ಹಾಸ್ಪಿಟಲ್ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು. ಇವತ್ತು ನಮ್ಮ ತಂದೆಯವರು ಆಪರೇಷನ್ ಆಗಿರ್ತಕ್ಕಂಥದ್ದನ್ನ ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ. ಇವರಿಗೆ ನಾವೇನು ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿದೆ ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇಲ್ಲ. ಇವತ್ತೇನು ನಾವು ಕಣ್ಣೀರು ಹಾಕಿ ಇವತ್ತು ನಾವು ಪ್ರಚಾರ ಗಿಟ್ಟಿಸ್ಕೊಳ್ಬೇಕಾಗಿಲ್ಲಣ್ಣ, ದಯಮಾಡಿ. ಈ ಕಾಂಗ್ರೆಸ್ಸಿನ ಅವರು ಯಾರು ರಮೇಶ್ ಬಂಡಿಸಿದ್ದೇಗೌಡರು ಮಾತ್ರ ಅಲ್ಲ, ಎಲ್ಲ ನಾಯಕರ ಅವರ ಮನಸ್ಥಿತಿಯನ್ನು ನೋಡಿದಾಗ ಅವರು ಚುನಾವಣೆಯಲ್ಲಿ ಯಾವಾಗ ಹೀನಾಯವಾಗಿ ಸೋಲ್ತೀವಿ ಅಂತ ಅವರಿಗೆ ಗೊತ್ತಾಗುತ್ತೋ ಆವಾಗೆಲ್ಲ ವೈಯಕ್ತಿಕ ದಾಳಿ ಮಾಡುವಂಥದ್ದು, ಯಾರನ್ನ ಹೀಯಾಳಿಸುವಂಥದ್ದು ಅವರಿಗೆ ರಕ್ತಗತವಾಗಿ ಬಂದಿದೆ. ಯಾರಿಗೊಬ್ಬರಿಗೆ ಆರೋಗ್ಯ ಕೆಡ್ತದೆ, ಯಾರೋ ಒಬ್ಬರ ಮನೆಯೊಳಗೆ ತೀರಿ ಹೋಗ್ತಾರ, ಅದರಲ್ಲಿಯೂ ಸಹಿತ ಕೆಟ್ಟದ್ದು ಮಾತಾಡೋದು ಏನಿದೆ ಅಲ್ಲ, ಯಾರೇ ಇರಲಿ, ನಮ್ಮ ವಿರೋಧನೂ ಇರಲಿ, ಅವ್ರಿಗೆ ತೊಂದರೆ ಅದು ನಾವು ಸಹಾನುಭೂತಿ ವ್ಯಕ್ತಪಡಿಸ್ಬೇಕು. ಅದು ಬಿಟ್ಟು ಯಾರು ಹೋಗಿ ಫೇಕ್ ಆಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಚೆನ್ನೈ ಅಂತ ಹಾಸ್ಪಿಟಲ್ದೊಳಗೆ ಸೈನ್ಸ್ದಲ್ಲಿ, ಮೆಡಿಕಲ್ ಸೈನ್ಸ್ ಟೆಕ್ನಾಲಜಿಯಲ್ಲಿ ಭಾಳಷ್ಟು ಬದಲಾವಣೆಗೆ ಎಲ್ಲ ಸಂಗತಿಗಳನ್ನು ಅವರು ಸುಳ್ಳು ಹೇಳಿದ್ದಾರೆ ಅಂತ ನಿಮಗೆ ಹೆಂಗೆ ಗೊತ್ತು? ಹಾಸ್ಪಿಟಲ್ದವ್ರು ಸುಳ್ಳು ಹೇಳ್ತಾರೆ. ಮಾಜಿ ಶಾಸಕ ಸುರೇಶ್ ಗೌಡ, ಮಾಜಿ ಸಚಿವ ಪುಟ್ಟರಾಜು ಕೂಡ ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಕೀಳು ಮಟ್ಟದ ಹೇಳಿಕೆ ನೀಡುವ ಶಾಸಕನಿಗೆ ನಾಚಿಕೆಯಾಗಬೇಕು ಅಂತ ಕಿಡಿಕಾರಿದ್ರು. ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟಲ್ ಸೇರ್ತಾರೆ. ಹಾಸ್ಪಿಟಲ್ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಅವರ ಹೇಳಿಕೆಯಿಂದ ಸ್ಪಷ್ಟವಾಗಿ ಅರ್ಥ ಆಯ್ತಾ ಇದೆ,
ಕುಮಾರಸ್ವಾಮಿಯವರ ಆರೋಗ್ಯನ ಯಾವ ರೀತಿ ಅವರು ಪರಿಗಣಿಸ್ತಿದ್ರು ಅಂತಕ್ಕಂಥದ್ದು. ಬಹುತೇಕ ಎಲ್ಲೋ ಕಾಂಗ್ರೆಸ್ ಪಕ್ಷದವ್ರಿಗೆ ಕುಮಾರಸ್ವಾಮಿಯವರ ಚಿಕಿತ್ಸೆ ಯಶಸ್ವಿಯಾಗಿ ಬಂದಿರತಕ್ಕಂಥದ್ದೇ ಇಷ್ಟ ಇಲ್ವೇನೋ ಅಂತಕ್ಕಂಥದ್ದು ಅವರ ವಿಕೃತ ಮನೋಭಾವದಿಂದ ಏನು ದುರಾಂಕಾರದಿಂದ ಇವತ್ತು ಅಧಿಕಾರದ ಆಲಸ್ಯದಿಂದ ಮೆರಿತಾ ಇದ್ದಾರೆ, ಅದು ನಮ್ಗೆ ಅರ್ಥ ಆಗ್ತಾ ಇದೆ. ಲೀಡರ್ ಮಾಡೋಕ್ಕೋಗಿ ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿಗೆ ಬಂದಿದ್ದು. ಒಬ್ಬ ಮಹಾನ್ ನಾಯಕ, ಈ ನಾಡು ಕಂಡಂಥ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಅವತ್ತು ಸೋಲಿಸ್ಲಿಕ್ಕೆ ಬೆಳಗ್ಗೆ 4 ಗಂಟೆ ಕರ್ಕೊಂಡೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ. ಅವತ್ತಿನಿಂದನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂದು. ಜನ್ಮಕ್ಕೆ ನಾಚಿಕೆ ಆಗಬೇಕು, ಆ ಭಾಷೆ ಉಪಯೋಗಿಸಿದ್ರೆ ನಾಚಿಕೆ ಆಗಬೇಕು. ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ. ರಾಜಕೀಯದಲ್ಲಿ ಒಬ್ಬರನ್ನೊಬ್ಬರು ಬೈಯೋದು ತೆಗಳೋದು ಮಾಮೂಲಿ, ಆದ್ರೆ ಒಬ್ಬರ ಆರೋಗ್ಯದ ಬಗ್ಗೆ ಟೀಕೆ ಮಾಡೋದು ಸರಿಯಲ್ಲ. ಇದನ್ನ ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಅರಿತು ಮಾತನಾಡುವುದು ಕಲಿಯಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.